ಇತ್ತ ಡಿಸಿಎಂ ಡಿಕೆಶಿ ಮನೆಗೂ ಕೂಡ ಆಪ್ತರ ದಂಡು ಹರಿದು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆಶಿ ನಿವಾಸಕ್ಕೆ ಶಾಸಕ ಕುಣಿಗಲ್ ರಂಗನಾಥ್, ಎನ್ಎ ಹ್ಯಾರಿಸ್, ಶಾಸಕ ಬಸನಗೌಡ ತುರುವಿಹಾಳ್ ಭೇಟಿ ಕೊಟ್ಟಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಡಿಕೆಶಿ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಆಪ್ತ ಸಚಿವರು ಅನ್ನೋದು ಗೊತ್ತಾಗ್ತಾ ಇದೆ, ಆಪ್ತ ಶಾಸಕರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಎರಡೂ ಪವರ್ ಸೆಂಟರ್ಗಳು ಕೂಡ ಈಗ ಬ್ಯುಸಿ ಆಗಿದ್ದಾವೆ. ಚೆಂಡು ದೆಹಲಿ ಅಂಗಳದಲ್ಲಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಇಬ್ಬರಿಗೂ ದೆಹಲಿಯಿಂದ ಬುಲಾವ್ ಬರುವಂತಹ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ಇಬ್ಬರು ನಾಯಕರು ತಮ್ಮ ತಮ್ಮ ಆಪ್ತರ ಜೊತೆಗೆ ಈಗ ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಒಂದು ಕಡೆ ಯಾವ ಕ್ಷಣದಲ್ಲೂ ಬೇಕಾದರೂ ಕೂಡ ದೆಹಲಿಯಿಂದ ಬುಲಾವ್ ಬರುವಂತಹ ಚಾನ್ಸಸ್ಸು, ಅದರ ನಡುವೆ ತಮ್ಮ ತಮ್ಮ ಆಪ್ತರ ಜೊತೆಗಿನ ಮೀಟಿಂಗು, ಇವೆಲ್ಲವೂ ಕೂಡ ಏನನ್ನು ಸೂಚಿಸ್ತಾ ಇದೆ ಅಂಥೇಳಿ ಸದ್ಯದರಲ್ಲಿಯೇ ಈ ಎಲ್ಲ ಪ್ರಹಸನಕ್ಕೆ ಬ್ರೇಕ್ ಬೀಳುವಂತಹ ಮುನ್ಸೂಚನೆನ ಇದು? ಖಂಡಿತ ಪ್ರೇಮ್, ಈಗಾಗಲೇ 29ನೇ ತಾರೀಕು ಟೆಂಟೇಟಿವ್ ಆಗಿ ಇಬ್ಬರಿಗೂ ಕೂಡ ಸಿದ್ಧರಿರೋಕ್ಕೆ ಹೇಳಿದ್ದಾರೆ. ಮತ್ತೆ ಇವತ್ತು ನಡೆಯುವಂಥ ಸಭೆಯ ನಂತರದಲ್ಲಿ ಇಬ್ಬರಿಗೂ ಮತ್ತೊಮ್ಮೆ ಅಧಿಕೃತವಾಗಿ 29ನೇ ತಾರೀಕು ಬರೋದಕ್ಕೆ ಮಾಹಿತಿ ಬರುವಂಥ ಸಾಧ್ಯತೆ ಇದೆ. ಇವತ್ತು ದೆಹಲಿಯಲ್ಲಿ ನಡೆಯುವಂಥ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ರಾಜ್ಯದ ಪವರ್ ಶೇರಿಂಗ್ ಗೊಂದಲದ ಬಗ್ಗೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತೊಂದು ಕ್ಲಾರಿಟಿಗೆ ಬರುವಂಥ ಸಾಧ್ಯತೆ ಇದೆ. ಕ್ಲಾರಿಟಿಯ ನಂತರದಲ್ಲಿ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ವಿಚಾರವನ್ನು ತಂದು ಅವರ ಸೂಚನೆಯ ಮೇರೆಗೆ ಇಬ್ಬರನ್ನು ಕೂಡ ಬರಲಿಕ್ಕೆ ಕೇಳಿ ಮುಖಾಮುಖಿ ಮಾಡಿಸುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿರುವಂಥ ಲೆಕ್ಕಾಚಾರದಂತೆ ಕಾಣಿಸ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಮಟ್ಟದಲ್ಲಿ ಆಗುವಂಥ ಮಾತುಕತೆ ಅದು ಸೋನಿಯಾ ಗಾಂಧಿ ಅವರ ಮಟ್ಟಕ್ಕೆ ಹೋಗಿ ಅಲ್ಲಿ ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ಈಗಾಗಲೇ ಎಐಸಿಸಿ ಅಧ್ಯಕ್ಷರು ಹೇಳಿರೋದ್ರಿಂದ ಇವತ್ತು ದೆಹಲಿಯಲ್ಲಿ ನಡೆಯುವಂಥ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ, ಯಾವ ಒಂದು ಕಾಂಪ್ರಮೈಸಿಂಗ್ ಫಾರ್ಮುಲಾಕ್ಕೆ ಬರ್ತಾರೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಆ ಕಾಂಪ್ರಮೈಸಿಂಗ್ ಫಾರ್ಮುಲಾದ ಬೇಸ್ ಮೇಲೆ ಸೋನಿಯಾ ಗಾಂಧಿ ಅವರಿಂದ ಒಂದು ಸಲಹೆಯನ್ನು ಪಡೆದ ನಂತರ ಇಬ್ಬರಿಗೆ ಅಧಿಕೃತವಾದ ಸಂದೇಶ ಬಹುತೇಕ ಇವತ್ತು ಸಂಜೆ ಒಳಗಡೆ ರವಾನೆ ಆಗುತ್ತೆ. ಅದು 29ನೇ ತಾರೀಕು ಬಹುತೇಕ ಇಬ್ಬರನ್ನು ಕೂರಿಸಿ ಮಾತನಾಡಿಸುವಂಥ ಸಭೆ ನಿಗದಿಯಾಗುವಂಥ ಸಾಧ್ಯತೆ ಕೂಡ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ರಾಜ್ಯ ರಾಜಕಾರಣದ ದಿಕ್ಕು ಮತ್ತು ದೆಸೆ ದೆಹಲಿಯಲ್ಲಿ ನಡೆಯುವಂತಹ ಈ ಮಹತ್ವದ ಮೀಟಿಂಗ್ ಮೇಲೆ ನಿಂತಿದೆ. ರಾಹುಲ್ ಮತ್ತು ಸೋನಿಯಾ ಗಾಂಧಿ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ನಿಂತಿದೆ. ಈ ನಾಜೂಕಾದಂತಹ ಪರಿಸ್ಥಿತಿಯನ್ನು, ಸೆನ್ಸಿಟಿವ್ ಆಗಿರುವಂತಹ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾರೆ ವರಿಷ್ಠರು ಅನ್ನೋದನ್ನು ಕಾದು ನೋಡಬೇಕು.